ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಹೇಳುತ್ತೇವೆ. ಮಾತ್ರವಲ್ಲದೆ ಈ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸುವ ಮೊದಲು ದೇವರ ಪರಿಶುದ್ಧ ಆತ್ಮನು ತನ್ನ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಲು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀ ನಮ್ಮ ಮುಂದೆ ಇಟ್ಟಿರುವಂತಹ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಳ್ಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹ ಮಾಡು. ಕರ್ತನೆ, ನಾವು ಏನು ಮಾಡಿದರೂ ಕರ್ತನ ಮಹಿಮೆಗಾಗಿ ಮಾಡಬೇಕು ಎಂಬಂಥ ಸತ್ಯವನ್ನು ತಿಳಿದುಕೊಂಡು ದೇವರ ನಿನ್ನನ್ನು ಘನಪಡಿಸುತ್ತೇವೆ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಮಾನವನಾಗಿ ತನ್ನನ್ನು ತಗ್ಗಿಸಿಕೊಂಡು ಬಂದಂಥ ಉದ್ದೇಶ, ಮನುಷ್ಯನು ತನ್ನ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಪರಿಪೂರ್ಣವಾದ ಪಾಪ ಪರಿಹಾರ, ಕ್ಷಮಾಪಣೆ, ನಿತ್ಯ ಜೀವ ಮಾತ್ರವಲ್ಲದೆ ಪರಿಶುದ್ಧತೆಯ ಕ್ರೈಸ್ತ ಜೀವನವನ್ನು ಜೀವಿಸುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದನು ಎಂಬಂಥ ಸತ್ಯವನ್ನು ನಾವು ಕಲಿಯುತ್ತಿರುವಾಗ ನಿನ್ನ ವಾಕ್ಯದ ಮೂಲಕವಾಗಿ ನೀ ನಮ್ಮ ಸಂಗಡ ಮಾತನಾಡು. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಆತನು ಯಾರು, ಆತನ ವಿಶೇಷತ್ವವನ್ನು ನಾವು ಈ ದಿವಸಗಳಲ್ಲಿ ಆಲೋಚನೆ ಮಾಡುವಾಗಲೂ ನಿನ್ನ ವಿಶೇಷವಾದ ಸಹಾಯವನ್ನು ಕೊಟ್ಟು ನಡೆಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ನಾವು ಕಳೆದಂಥ ಅನೇಕ ದಿವಸಗಳಲ್ಲಿ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕಿದಂಥ ಆ ಒಂದು ರಕ್ಷಣೆಯ ಕುರಿತು ಅಧ್ಯಯನ ಮಾಡುತ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕಾರ್ಯ ಅದೇನಾಗಿದೆ, ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಮಾಡಿಕೊಂಡಂಥ ಒಡಂಬಡಿಕೆಯ ಶ್ರೇಷ್ಠತೆ ಅದು ಎಷ್ಟು ಶ್ರೇಷ್ಠವಾದದ್ದು ಎಂಬುದನ್ನು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ನಾವು ಈ ದಿವಸದಲ್ಲಿ ಇನ್ನೊಂದು ಭಾಗಕ್ಕೆ ನಮ್ಮ ಗಮನವನ್ನು ನಾವು ತಿರುಗಿಸೋಣ. ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರ 2ನೇ ಅಧ್ಯಾಯ, ಅದರಲ್ಲಿ 6ನೇ ವಚನದಿಂದ 11ನೇ ವಚನದವರೆಗೆ ಬರೆದಿರತಕ್ಕಂಥ ಭಾಗವನ್ನು ನಾವು ಮೊದಲನೇದಾಗಿ ಓದೋಣ. 2ನೇ ಅಧ್ಯಾಯ 6ನೇ ವಚನದಿಂದ 11ನೇ ವಚನದವರೆಗೆ. ಆತನು ಅಂದರೆ ಯೇಸು ಕ್ರಿಸ್ತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದಾಗಿ. ನಾವು ಈ ವಾಕ್ಯ ಭಾಗವನ್ನು ನಾವು ಆಂಗ್ಲ ಭಾಷೆಯಲ್ಲಿ ನಾವು ಓದುವುದಾದರೆ ಕೆಲವು ವಿಷಯಗಳನ್ನು ನಿಮ್ಮ ಗಮನಕ್ಕೆ ನಾನು ತರಬೇಕು. ಎಲ್ಲ ವಿಷಯಗಳು ನಾನೀಗ ಇನ್ನೊಂದು ಸಾರಿ ಓದಲಿಕ್ಕೆ ಹೋಗುವುದಿಲ್ಲ. ಐ ವಿಲ್ ಜಸ್ಟ್ ರೀಡ್ ಒನ್ ವರ್ಸ್. Philippians chapter 2 verse 6. Jesus Christ, who being in the form of God, did not consider it a robbery to be equal with God. Jesus Christ, who being in the form of God,
did not consider it robbery to be equal with God. Then continue verse 7. But made himself of no reputation, taking the form of a bond servant, and coming in the likeness of men. Now, if you carefully run through this short passage, that is the book of Philippians chapter 2 verses 6 to 11. Now, this is the classic Christological passage in the New Testament. ಈ 2ನೇ ಅಧ್ಯಾಯ, ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 6ನೇ ವಚನದಿಂದ 11ನೇ ವಚನದವರೆಗೆ ನಾವು ಬಹಳ ಜಾಗರೂಕತೆಯಿಂದ ಓದುವುದಾದರೆ, ಈ ವಾಕ್ಯ ಭಾಗ ದೈವಶಾಸ್ತ್ರದಲ್ಲಿ ಒಂದು ಬಹಳ ಪ್ರಮುಖವಾದಂಥ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಅಧ್ಯಯನಕ್ಕೆ ಹೇಳುವಂಥದ್ದು ದ ಸ್ಟಡಿ ಆಫ್ ಕ್ರಿಸ್ಟಾಲಜಿ ಎಂಬುದಾಗಿ. ಅಂದರೆ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾದಂಥ ಅಧ್ಯಯನ. Now when we look into the world, both in Christendom and also in the rest of the world, so many people have a wrong concept about who Jesus Christ is. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದರ ಬಗ್ಗೆ ಕ್ರೈಸ್ತ ಸಮುದಾಯದಲ್ಲಿ ಮಾತ್ರವೇ ಅಲ್ಲ, ಇತರ ಸಮುದಾಯದಲ್ಲಿಯೂ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು, ಅನೇಕ ಕಲ್ಪನೆಗಳು, ತಮ್ಮದೇ ಆದಂಥ ಆಲೋಚನೆಗಳು ಇರುವಂಥದ್ದನ್ನು ನಾವು ಗಮನಿಸಬಹುದು. ಆದುದರಿಂದ ನಾವು ದೇವರ ವಾಕ್ಯ ಅಥವಾ ಸತ್ಯವೇದ ನಮಗೆ ಏನು ತಿಳಿಸುತ್ತದೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. Now, in this passage, now Paul is talking about the incarnation of Jesus Christ, the Son of God. ದೇವರ ಕುಮಾರನಾದ ಯೇಸು ಕ್ರಿಸ್ತನು ಮಾನವನಾಗಿ ಅವತಾರವನ್ನೆತ್ತಿದಂಥದ್ದರ ಬಗ್ಗೆ ಆತನಲ್ಲಿ ಮಾತನಾಡುತ್ತಾ ಇದ್ದಾನೆ. It was probably sung as a hymn in the early church. ಆದಿ ಕ್ರೈಸ್ತ ಸಭೆಯಲ್ಲಿ ಈ ಒಂದು ವಾಕ್ಯ ಭಾಗ ಅವರೊಂದು ಸಂಗೀತ ಮಂಡಳಿಯಾಗಿ ಹಾಡುತ್ತಿದ್ದರು ಎಂಬುದಾಗಿ ನಾವು ಚರಿತ್ರೆಯನ್ನು ಮತ್ತು ವಾಕ್ಯದ ಭಾಗಗಳನ್ನು ನಾವು ಅಧ್ಯಯನ ಮಾಡುವಾಗ ನಾವು ತಿಳ್ಕೊಳ್ಳುತ್ತೇವೆ. ಇವಾಗ ನಾವು ಈ ವಾಕ್ಯ ಭಾಗಕ್ಕೆ ನಾವು ಬರೋಣ. ನಾವು ಏನು ಹೇಳ್ತಾ ಉಂಟು, 6ನೇ ವಚನ ಹೇಗೆ ಪ್ರಾರಂಭ ಆಗ್ತಾ ಉಂಟು. ನಾವು 6ನೇ ವಚನ ನಾವು ತಿಳ್ಕೊಳ್ಬೇಕಾದ್ರೆ 5ನೇ ವಚನಕ್ಕೆ ಹೋಗುವುದು ಒಳ್ಳೆಯದು. ಲೆಟ್ ದಿಸ್ ಮೈಂಡ್ ಬಿ ಇನ್ ಯು ವಿಚ್ ವಾಸ್ ಆಲ್ಸೋ ಇನ್ ಕ್ರೈಸ್ಟ್ ಜೀಸಸ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಆತನು ಹೇಳಿ, ಈ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದನ್ನು ಭಕ್ತನಾದಂಥ ಪೌಲನು ವಿವರಿಸುವಂತಹದ್ದನ್ನು ನಾವು ನೋಡ್ತೇವೆ. ಏನು ಹೇಳ್ತಾ ಇದ್ದಾನೆ? ಈತನು ಅಂದರೆ ಯೇಸು ಕ್ರಿಸ್ತನ್. ಲೆಟ್ಸ್ ಲುಕ್ ಎಟ್ ದ ವರ್ಡ್ ಜೀಸಸ್ ಕ್ರೈಸ್ಟ್, who being in the form of God did not consider it robbery to be equal with God. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಎಂಬುದಾಗಿ. Now the word that is used here in verse 6, being in the form of God. Being in the form of God. Now what Paul is affirming here, St. Paul is affirming something very clear. ಯಾವುದೋ ಒಂದು ವಿಷಯವನ್ನು ಬಹಳ ಖಚಿತವಾಗಿ ಸ್ಪಷ್ಟತೆಯಿಂದ ಆತನು ಮಾತನಾಡುತ್ತಾ ಇದ್ದಾನೆ. He is affirming about Jesus Christ. ಯೇಸು ಕ್ರಿಸ್ತನ ಕುರಿತಾದಂಥ ಒಂದು ಖಚಿತವಾದ
ವಿವರಣೆಯನ್ನು ಆತನು ಹೇಳ್ತಾ ಇದ್ದಾನೆ. ವಾಟ್ ಇಸ್ ಇಟ್ ದಟ್ ಈಸ್ ಅಫರ್ಮಿಂಗ್? ದಟ್ ಜೀಸಸ್ ಕ್ರೈಸ್ಟ್ ಇಟರ್ನಲಿ ಹ್ಯಾಸ್ ಬೀನ್ ಗಾಡ್. ಯೇಸು ಕ್ರಿಸ್ತನು ಯಾರು? ಯೇಸು ಕ್ರಿಸ್ತನು ಯಾರು? ಭಕ್ತನಾದಂಥ ಪೌಲನು ಹೇಳುವಂತಹದ್ದು, ಆತನು ಸದಾ ಕಾಲಕ್ಕೂ ನಿತ್ಯ ಕಾಲಕ್ಕೂ ಆತನು ದೇವರಾಗಿದ್ದವನು. ಅನೇಕ ಸಾರಿ ಯೇಸು ಕ್ರಿಸ್ತನ ಕುರಿತಾಗಿ ಆಲೋಚನೆ ಮಾಡುವಾಗ ಯೇಸು ಕ್ರಿಸ್ತನ ಜನನ ಸುಮಾರು 2000 ವರ್ಷಗಳ ಹಿಂದೆ ಆಯಿತು. ಆತನು ಮನುಷ್ಯನಾಗಿ ಹುಟ್ಟಿದನು, ಮಾನವ ಅವತಾರವನ್ನು ತಾಳಿದನು. ಆದುದರಿಂದ ಸಾಮಾನ್ಯವಾಗಿ ಜನರು ನೆನೆಸುವಂಥದ್ದೇನೆಂದರೆ, ಯೇಸು ಕ್ರಿಸ್ತನು ನಮ್ಮಂತೆ ಮನುಷ್ಯರಂತೆ ಈ ಲೋಕದಲ್ಲಿ ಹುಟ್ಟಿದಂಥ ಒಬ್ಬ ಮನುಷ್ಯ ಎಂಬುದಾಗಿ. ಈಸ್ ಇಟ್ ಟ್ರೂ? ಈಸ್ ಇಟ್ ಟ್ರೂ? ಇಟ್ ಈಸ್ ನಾಟ್ ಟ್ರೂ. The Bible talks about Jesus Christ as the true divine Son of God and also the Son of Man. ಯೇಸು ಕ್ರಿಸ್ತನ ಕುರಿತಾಗಿ ದೇವರ ವಾಕ್ಯ ನಮ್ಮ ಮುಂದೆ ಇಡುವಂತಹದ್ದು, ಆತನು ದೇವಕುಮಾರನು ಪ್ರಥಮವಾಗಿ, ಎರಡನೇದಾಗಿ ಆತನು ಮಾನವನಾಗಿರತಕ್ಕಂಥ ಮನುಷ್ಯಾವತಾರವನ್ನೆತ್ತಿದಂಥ ಮನುಷ್ಯ ಕುಮಾರನು. ದೇವಕುಮಾರನು ಮತ್ತು ಮನುಷ್ಯ ಕುಮಾರನು. See, the usual Greek word for being, you know what the word of God says, as we have read now, who being in the form of God. Being, ಆತನ ಒಂದು ಅಸ್ತಿತ್ವದ ಕುರಿತಾಗಿ ಮಾತನಾಡ್ತಾ ಉಂಟು. You know, when Paul is using that word for being, you know, is in the not in the normal sense. ಅಂದರೆ ಈಗನ ಆ ಕುರಿತಾಗಿ ಆತನು ಹೇಳ್ತಾ ಇಲ್ಲ. Instead, Paul chose, you know, another term that stresses the essence of a person's nature. ಆತನ ಒಂದು ಸ್ವಭಾವದ ಕುರಿತು ಆತನಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ. In other words, he talks about his continuous state or condition. ಈಗ ನಾವು ಯೇಸು ಕ್ರಿಸ್ತನ ಕುರಿತಾಗಿ ಆಲೋಚನೆ ಮಾಡುವಾಗ ಸಾಮಾನ್ಯವಾಗಿ ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೇವೆ? ಯೇಸು ಕ್ರಿಸ್ತನ ಜನನ. ಆದ್ದರಿಂದ ಡಿಸೆಂಬರ್ ಸಮಯ ಬಂತು ಎಂಬುದಾಗಿ ಹೇಳುವಾಗ ಸಾಮಾನ್ಯವಾಗಿ ಕ್ರೈಸ್ತರ ಮತ್ತು ಇತರರ ಆಲೋಚನೆಗಳು ಯೇಸುವಿನ ಜನನದ ಕುರಿತಾಗಿ ಅವರು ಗಮನಕ್ಕೆ ತರ್ತಾರೆ. ಆದರೆ ಭಕ್ತನಾದ ಪೌಲನಲ್ಲಿ ಏನು ಹೇಳ್ತಾ ಇದ್ದಾನಂತ ಹೇಳಿದರೆ, ಎಸ್, ಇಟ್ ಈಸ್ ಟ್ರೂ ದಟ್ ಜೀಸಸ್ ಕ್ರೈಸ್ಟ್ ವಾಸ್ ಬಾರ್ನ್ ಆಸ್ ಎ ಹ್ಯೂಮನ್ ಬೀಯಿಂಗ್, ಬಟ್ ದ ಟರ್ಮ್ ದಟ್ ಹಿ ಈಸ್ ಯೂಸಿಂಗ್, it is like a continuous tense. You know, he says that Jesus Christ, who being in the form of God, did not consider it robbery to be equal with God, but made himself of no reputation, taking the form of a bondservant and coming in the likeness of men. Now he talks about his continuous state or his continuous condition. Now remember one thing, when we think about the Lord Jesus Christ, his life never begins just at the birth of Jesus Christ about 2000 years back. 2000 ವರ್ಷದ ಹಿಂದೆ ಯೇಸು ಕ್ರಿಸ್ತನ ಜನನ ಆಯಿತು. ಅದು ಆತನ ಪ್ರಾರಂಭ ಎಂಬುದಾಗಿ ನಾವು ಹೇಳುವುದಾದರೆ ದೈವಶಾಸ್ತ್ರಕ್ಕನುಗುಣವಾಗಿ ಅದು ತಪ್ಪಾದ ಆಲೋಚನೆ. ಹಾಗಾದ್ರೆ ನಾವು ಹೇಗೆ ನಾವು ಅದನ್ನು ತಿಳ್ಕೊಳ್ಬೇಕು? You know, Paul also could have chosen one of the two Greek words for the form
But he chose the one that specifically denotes the essential unchanging of the character of something, what it is in and of itself. ಅದು ತನ್ನಿಂದ ತಾನಾಗಿಯೇ ಏನಾಗಿಯದೆ ಅಥವಾ ಅದರ ಲಕ್ಷಣಗಳು ಏನು ಎಂಬುದನ್ನು ವಿವರಣಾತ್ಮಕವಾಗಿ ಭಕ್ತನಾದಂಥ ಪೌಲನಾತನು ಹೇಳ್ತಾ ಇದ್ದಾನೆ. The fundamental doctrine of Jesus Christ or Christ's deity has always encompassed these crucial characteristics. ಯೇಸು ಕ್ರಿಸ್ತನ ದೈವಿಕತ್ವ ಅಥವಾ ದೈವತ್ವ ಎಂಬುದಾಗಿ ನಾವು ಹೇಳುವಾಗ ಕೆಲವಾರು ಲಕ್ಷಣಗಳು ನಾವು ದೇವರ ವಾಕ್ಯದಲ್ಲಿ ಎದ್ದು ಕಂಡು ಬರುವಂತಹದ್ದನ್ನು ನಾವು ಅಲಕ್ಷ್ಯ ಮಾಡುವುದಕ್ಕೆ ಆಗುವುದಿಲ್ಲ. ನಾನು ಅನೇಕ ಸಾರಿ ವಾಕ್ಯವನ್ನು ಬೋಧಿಸುವಾಗ ಈ ವಚನಗಳನ್ನು ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಒಂದೆರಡು ವಿಷಯ ನಿಮ್ಮ ಗಮನಕ್ಕೆ ಇನ್ನೊಂದು ಸಾರಿ ನಿಮ್ಮ ನೆನಪಿಗೆ ನಾನು ತರ್ತೇನೆ. ಯೋಹಾನ ಸುವಾರ್ತೆಗೆ ನಾವು ಬರೋಣ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಭಕ್ತನಾದಂಥ ಯೋಹಾನನು ಅಲ್ಲಿ ಮೊದಲನೇದಾಗಿ ಆತನು ಏನು ಹೇಳ್ತಾ ಇದ್ದಾನೆ ನೋಡ್ರಿ. 1ನೇ ಅಧ್ಯಾಯ ಅಲ್ಲಿ 1ನೇ ವಚನ, 3ನೇ ವಚನ, 4ನೇ ವಚನ ಮತ್ತು 14ನೇ ವಚನ ಒಂದೊಂದಾಗಿ ನಾವು ಅದನ್ನು ಓದೋಣ. ಮೊದಲನೇದಾಗಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1, 3 ಮತ್ತು 4 ಓದೋಣ. In the beginning was the Word, and the Word was with God, and the Word was God. In the beginning was the Word, and the Word was with God, and the Word was God. 3ನೇ ಮತ್ತು 4ನೇ ವಚನ ಗಮನಿಸಿರಿ. ನಾವು ಕನ್ನಡದಲ್ಲಿ ನಾವು ನೋಡುವಾಗ ನಾವು ನೋಡುವಂಥದ್ದು ಆದಿಯಲ್ಲಿ ವಾಕ್ಯವಿತ್ತು. ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್. ಆದಿಯಲ್ಲಿ ವಾಕ್ಯವಿತ್ತು. ಆ್ಯಂಡ್ ದ ವರ್ಡ್ ವಾಸ್ ವಿತ್ ಗಾಡ್. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಆ್ಯಂಡ್ ದ ವರ್ಡ್ ವಾಸ್ ಗಾಡ್. ಆ ವಾಕ್ಯವು ದೇವರಾಗಿತ್ತು. 3 ಮತ್ತು 4ನೇ ವಚನ ಏನು ಹೇಳ್ತಾ ಉಂಟು? All things were made through him, and without him nothing was made that was made. 4ನೇ ವಚನ, in him was life, and the life was the light of men. ಎಂಥ ಒಂದು ಗಂಭೀರವಾದಂತಹ ಸತ್ಯ. ಆತನ ಮೂಲಕವಾಗಿ ಎಲ್ಲವೂ ನಿರ್ಮಾಣವಾಯಿತು. ಆತನಿಲ್ಲದೆ ಯಾವುದು ನಿರ್ಮಾಣವಾಗಲಿಲ್ಲ. ಆತನಲ್ಲಿ ಜೀವವಿತ್ತು ಮತ್ತು ಆತನ ಆ ಜೀವ ಅದು ಮನುಷ್ಯರಿಗೆ ಬೆಳಕಾಗಿತ್ತು. ನೋಡ್ರಿ, ಎಂಥ ಒಂದು ಸ್ಪಷ್ಟವಾದಂಥ ವಿವರಣೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕುರಿತಾಗಿ. ಹೂ ಈಸ್ ದಿಸ್ ಜೀಸಸ್ ಕ್ರೈಸ್ಟ್? The Bible says that in the beginning was the Word. Who is this Word? ಆದಿಯಲ್ಲಿ ವಾಕ್ಯವಿತ್ತು. ಭಕ್ತನಾದಂಥ ಯೋಹಾನ್ ಸ್ಪಷ್ಟ ಮಾಡುತ್ತಾನೆ. ಏನಂತ ಹೇಳಿದರೆ, ಆ ವಾಕ್ಯವು ಕರ್ತನಾದಂಥ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ ಎಂಬುದಾಗಿ. ನಾವು 14ನೇ ವಚನಕ್ಕೆ ಬರುವಾಗ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ, and the word became flesh and dwelt among us, and we beheld his glory, the glory as the only begotten of the Father, full of grace and truth. ಆ ವಾಕ್ಯವೆಂಬಾತನು ನೋಡ್ರಿ, ಯೋಹನ್ನು ಆತನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ? ಆ ವಾಕ್ಯವೆಂಬಾತನು ನರಾವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯವೆಂಬವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡಿದನು ಮತ್ತು ನಾವು ಆತನ ಮಹಿಮೆಯನ್ನು ನೋಡಿದೆವು. ನೋಡಿ, ಯೋಹಾನು ಹೇಳುವಂತಹದ್ದು ಆತನು ಕೇಳಿದ್ದನ್ನು ಹೇಳ್ತಾ ಇಲ್ಲ,
ಆತನು ತಾನು ನೋಡಿದ್ದನ್ನು ಹೇಳ್ತಾ ಇದ್ದಾನೆ. John was explaining of what he saw. What is it that John saw? John says that we beheld his glory. ಆತನ ಮಹಿಮೆಯನ್ನು ನೋಡಿದೆವು. What is that glory? It's the glory as of the only begotten of the Father. ಪರಲೋಕದ ತಂದೆಯಾದಂಥ ದೇವರ ಆ ಮಹಿಮೆ, ಫುಲ್ ಆಫ್ ಗ್ರೇಸ್ ಅಂಡ್ ಟ್ರೂತ್, ಪರಿಪೂರ್ಣವಾದಂಥ ಕೃಪೆ ಮತ್ತು ಸತ್ಯದಿಂದ ತುಂಬಿದಂಥ ದೇವರು. ಆತನ ಮಹಿಮೆ ಯಾರಲ್ಲಿತ್ತೋ? ಯೇಸು ಕ್ರಿಸ್ತನಲ್ಲಿ. ಯಾರಲ್ಲಿತ್ತು? ಯೇಸು ಕ್ರಿಸ್ತನಲ್ಲಿತ್ತು. ಹಾಗಾದರೆ ಹೂ ಇಸ್ ದಿಸ್ ಜೀಸಸ್ ಕ್ರೈಸ್ಟ್? ಈತನು ಯಾರು? ಡಿಸೆಂಬರ್ನಲ್ಲಿ ನಾವು ಕ್ರಿಸ್ಮಸ್ ಹಬ್ಬ ಆಚರಿಸುವಾಗ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ನಜರೇತ್ ಎಂಬ ಊರಿನಲ್ಲಿ ಪಾಲಸ್ತೀನ್ ದೇಶದಲ್ಲಿ ಹುಟ್ಟಿದನು. ಇದೆಲ್ಲ ಸತ್ಯ, ಚಾರಿತ್ರಿಕವಾದಂಥ ಸತ್ಯ. ಆದರೆ ವಾಕ್ಯ ನಮಗೆ ಕಳಿಸುವಂಥದ್ದು, ನಾನಾಗಲೇ ಹೇಳಿದ ದ ಕ್ರಿಸ್ಟಲಾಜಿಕಲ್ ಟ್ರೂತ್, ಯೇಸು ಕ್ರಿಸ್ತನ ದೈವತ್ವದ, ಮನುಷ್ಯತ್ವದ ಅಮೂಲ್ಯವಾದಂಥ ಸತ್ಯವನ್ನು ಭಕ್ತನಾದಂಥ ಪೌಲನು ನಾವು ಈ ಫಿಲಿಪ್ಪಿಯರಿಗೆ ಬರೆದ 2ನೇ ಅಧ್ಯಾಯದಲ್ಲಿ ನಮ್ಮ ಮುಂದಕ್ಕೆ ಇಡ್ತಾ ಇದ್ದಾನಲ್ಲ. ಇದಕ್ಕೆ ಪೂರಕವಾಗಿ ನಾವು ಯೋಹಾನನ ಸುವಾರ್ತೆಯಲ್ಲಿ ನಾವು ಓದಿದಾಗ ಈತನು ಯಾರು? ಈತನು ಸ್ವತಃ ದೇವರಾಗಿದ್ದವನು, ದೇವರೊಂದಿಗಿದ್ದವನು. ನನ್ನ ಪ್ರಿಯರೇ, ಎಂಥ ಒಂದು ಅಮೂಲ್ಯವಾದಂಥ ಒಂದು ಸತ್ಯ. ಆಮೇಲೆ ನಾವು ಇನ್ನೊಂದು ವಾಕ್ಯ ಭಾಗವನ್ನು ನಾವು ನೋಡೋಣ. ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಕ್ಕೆ ನಾವು ನಮ್ಮ ಗಮನವನ್ನು ತಿರುಗಿಸುವಾಗ ನಾವು ಅಲ್ಲಿ ಇನ್ನೊಂದು ಸತ್ಯವನ್ನು ನಾವು ನಮ್ಮ ನೆನಪಿಗೆ ನಾವು ತರಬಹುದು. ಕೊಲೊಸ್ಸೆಯವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 15, 16, 17. He is the image of the invisible God. ಭಕ್ತನಾದ ಪೌಲನು ಕೊಲೊಸ್ಸೆಯವರಿಗೆ ಬರೆಯುವಾಗ ಯೇಸುವಿನ ಕುರಿತಾಗಿ ಆತನು ಹೇಳ್ತಾನೆ, ಹೂ ಇಸ್ ಜೀಸಸ್? ಯೇಸು ಕ್ರಿಸ್ತನು ಆತನು ದೇವರ ಪ್ರತಿರೂಪವಾಗಿದ್ದಾನೆ. ದ ಫಸ್ಟ್ ಬಾರ್ನ್ ಓವರ್ ಆಲ್ ಕ್ರಿಯೇಷನ್. ಸೃಷ್ಟಿಯಲ್ಲಿ ಜ್ಯೇಷ್ಠ ಪುತ್ರನು, ಸೃಷ್ಟಿಯಲ್ಲಿ ಜ್ಯೇಷ್ಠ ಪುತ್ರನು. ನಾವು ಸೃಷ್ಟಿಯ ಕತೆ ಓದುವಾಗ ಆರಂಭ ಆದಾಮ ಹವ್ವರ ಕುರಿತು ಓದ್ತೇವೆ. ಆದರೆ ಆದಾಮ ಹವ್ವರಿಗಿಂತಲೂ ಪ್ರಥಮವಾಗಿ ಅನಾದಿಯಿಂದ ಇದ್ದವನು ಯಾರೋ? ಯೇಸು ಕ್ರಿಸ್ತ. ಸೊ ಜೀಸಸ್ ಕ್ರೈಸ್ಟ್ ವಾಸ್ ನಾಟ್ beginning his life in the world about 2000 and odd years. That was his part as a human being. And the word of God says, for by him all things were created. ಈತನು ಯಾರು ರೀ? ಯೇಸು ಕ್ರಿಸ್ತನು ಯಾರು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರು. ಆತನಿಂದ ಭೂಮಿ ಆಕಾಶವು ನಿರ್ಮಾಣವಾಯಿತು. And all that are in the earth were created by him. And what are those things which are created by him? You know what Paul says? Visible and invisible. Whether thrones or dominions or principalities or powers, all things were created through him and for him. Praise be to the Lord. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆತನ ಸಕಲವನ್ನು ಸೃಷ್ಟಿ ಮಾಡಿದಂಥ ದೇವರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಯೇಸು ಕ್ರಿಸ್ತನನ್ನು ನಿಮಗೆ ನಾವು ಪರಿಚಯ ಮಾಡುತ್ತಾ ಇದ್ದೇವೆ. ಯಾಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು? ದೇವರಾಗಿದ್ದಂಥ ಯೇಸು ಯಾಕೆ ಲೋಕಕ್ಕೆ ಬಂದನು? ನಿನ್ನನ್ನು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ. ಆತನ ಮೂಲಕವಾಗಿ ನಮಗೆ ನೂತನ ಜೀವ ಲಭಿಸುವಂತೆ. ಇದರ ಕುರಿತು ಅಧ್ಯಯನ ನಾವು ಮುಂದುವರಿಸೋಣ. ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ಕೇಳಿದ ಸಂದೇಶವನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ದೈವತ್ವ, ಯೇಸು ಕ್ರಿಸ್ತನ ಮನುಷ್ಯತ್ವ
ಇದರ ನಿಗೂಢವಾದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಮಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿದ್ದೇವೆ ಸ್ವಾಮಿ. ಆಮೆನ್.